Hi guys, welcome to my YouTube channel. So in this video I gonna explain you storageable devices. What are the storageable devices and types? ಸೊ ಸ್ಟೋರೇಜಬಲ್ ಡಿವೈಸಸ್ ಅಂದರೆ ನಾವು ಏನು ಅಂತ ತಿಳ್ಕೊಬೇಕು. ಸೊ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟೋರೇಜಬಲ್ ಡಿವೈಸ್ ಏನಂತ ತಿಳ್ಕೊಬೇಕು. ಸ್ಟೋರೇಜಬಲ್ ಡಿವೈಸ್ ಈಸ್ ಎ ಪರ್ಮನೆಂಟ್ ಡಾಟಾ ಸ್ಟೋರೇಜ್. ಸೊ ಇದು ನಮ್ಮ ಡಾಟಾನ ಸ್ಟೋರೇಜ್ ಮಾಡುತ್ತೆ ಪರ್ಮನೆಂಟಾಗಿ. ಸೊ ನಮ್ಮ ಏನು ಬೇಕಾದ್ರೆ ನಮ್ಮ ಡಾಟಾನು ನಾವು ಸ್ಟೋರೇಜಬಲ್ ಡಿವೈಸಲ್ಲಿ ಸೇವ್ ಮಾಡ್ಕೊಬೋದು. ಸೊ ಈ ಸ್ಟೋರೇಜಬಲ್ ಡಿವೈಸಲ್ಲಿ ಯಾವ್ಯಾವ ಥರ ಸ್ಟೋರೇಜಬಲ್ ಡಿವೈಸಸ್ ಇದೆ. ಸೊ ಫಸ್ಟ್ ಇದೆ SSD, ಸಾಲಿಡ್ ಸ್ಟೇಟ್ ಡ್ರೈವ್. ಸೊ ಸಾಲಿಡ್ ಸ್ಟೇಟ್ ಡ್ರೈವ್ ಬಂದುಬಿಟ್ಟು ಒಂದು ಕಂಪ್ಯೂಟರ್ಗೆ ಒಂದು SSD ಆಗಿರುತ್ತೆ, ಅದು ಡಾಟಾ ಸ್ಟೋರೇಜ್ ಮಾಡುತ್ತೆ. ಸೊ ಅದು ಹೈ ಡಾಟಾನ ಸ್ಟೋರೇಜ್ ಮಾಡುತ್ತೆ ಆ್ಯಂಡ್ ಅದು ನೋಡೋಕ್ಕೆ ಸ್ವಲ್ಪ ಸ್ಲಿಮ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ HDD, ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಹಾರ್ಡ್ ಡಿಸ್ಕ್ ಡ್ರೈವ್ ನೀವು ನೋಡಿರ್ಬೋದು ನಿಮ್ಮ ಕಂಪ್ಯೂಟರ್ಸಲ್ಲಿ ಇರುತ್ತೆ. ಸೊ ಅದನ್ನು ಡಾಟಾ ಸ್ಟೋರೇಜ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ USB ಫ್ಲ್ಯಾಶ್ ಡ್ರೈವ್, USB. ಸೊ USB ನೀವು ನೋಡಿರ್ಬೋದು ನಿಮ್ಮ ಲ್ಯಾಪ್ಟಾಪ್ಸಲ್ಲಿ ಯೂಸ್ ಆಗುತ್ತೆ. ಸೊ ಅದರಲ್ಲಿ ನೀವು OS ಬೇಕಂದ್ರೆ ಲೋಡ್ ಮಾಡ್ಕೊಬೋದು, OS ಮೂವೀಸ್ ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದ್ರೂ ನೀವು ಅದ್ರಾಗ ಲೋಡ್ ಮಾಡ್ಕೊಬೋದು. ಆ್ಯಂಡ್ ಫ್ಲಾಪಿ ಡಿಸ್ಕ್. ಸೊ ಫ್ಲಾಪಿ ಡಿಸ್ಕ್ ಬಂದುಬಿಟ್ಟು ಒಂದು ಓಲ್ಡ್ ಮಾಡೆಲ್, ಓಲ್ಡ್ ಜನ್ರೇಷನ್ ಆಗಿರುತ್ತೆ. ಸೊ ಅದು ಏನಂದರೆ ಓಲ್ಡ್ ಜನ್ರೇಷನಲ್ಲಿ ಯೂಸ್ ಮಾಡ್ತಾಯಿದ್ದು. ಸೊ ಅದ್ರಾಗ ಏನಂದ್ರೂ ಒಂದು 2 or 3 MB ಡಾಟಾನ ಸ್ಟೋರೇಜ್ ಮಾಡ್ಬೋದಿತ್ತು, ಅದ್ರ ಮೇಲೆ ಜಾಸ್ತಿ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಸೊ ನೆಕ್ಸ್ಟ್ ಇದೆ CD, ಕಾಂಪ್ಯಾಕ್ಟ್ ಡಿಸ್ಕ್. ಸೊ ಕಾಂಪ್ಯಾಕ್ಟ್ ಡಿಸ್ಕ್ನಲ್ಲೂ ಸ್ಟೋರೇಜ್ ಮಾಡ್ತಾಯಿದ್ರು. ಸೊ ಅದು ಹೆಂಗಂದರೆ ನೀವು ನೋಡಿರ್ಬೋದು ಅದರಲ್ಲಿ ಫಸ್ಟು ಓಲ್ಡ್ ಜನ್ರೇಷನ್ಸಲ್ಲಿ ಮೂವೀಸ್ ಲೋಡ್ ಮಾಡ್ತಾಯಿದ್ರು. ಸೊ ಅದರಿಂದ ನಾವು DVD ಇನ್ಪುಟ್ ಮಾಡಿದ್ರೆ ಸೊ ಅದು ನಮ್ಮ ಔಟ್ಪುಟ್ ಕೊಡುತ್ತೆ, ನಮ್ಮ ಮೂವೀಸ್ ಎಲ್ಲ ಔಟ್ಪುಟ್ ಕೊಡುತ್ತೆ. ಸೊ ಇದೆಲ್ಲ ಸ್ಟೋರೇಜಬಲ್ ಡಿವೈಸಸ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.